ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹುದ್ದೆಗಳ ಒಂದು ನೇಮಕಾತಿಗೊಂಡಿದೆ ಸ್ನೇಹಿತರೆ. ಆ ನೇಮಕಾತಿಗಳಲ್ಲಿ ಒಂದಾದ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ವಿಷಯ ಅಂದರೆ ಯಾವ ಸಬ್ಜೆಕ್ಟ್ ಇದೆ ಅದಕ್ಕೆ, ಮತ್ತು ಏನೆಲ್ಲ ಓದಬೇಕು, ಹೇಗೆ ಓದಬೇಕು, ಮತ್ತು ಎಷ್ಟು ಪತ್ರಿಕೆಗಳಿದ್ದಾವೆ, ಮತ್ತು ಇದರ ಎಕ್ಸಾಮ್ ಯಾವಾಗ ಅಂತ ಸವಿವರವಾಗಿ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆ ನಿಮ್ಮ ಸ್ನೇಹಿತರನ್ನ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಪ್ಪ ಅಂದರೆ ಈ ಸುದ್ದಿ ಎಲ್ಲ ಸ್ನೇಹಿತರಿಗೆ ಸಹ ಮುಟ್ಟಲಿ ಮತ್ತು ಅದರ ಜೊತೆಗೆ ಒಳ್ಳೆಯ ಅಂಕಗಳು ಸಹ ಗಳಿಸಲಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ವಿಲೇಜ್ ಅಕೌಂಟ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಅಂತ ಒಂದು ಒಳ್ಳೆಯ ಪೋಸ್ಟ್ ಒಂದು ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಅದು ಯಾರು ನಡೆಸ್ತಾರಪ್ಪ ಎಕ್ಸಾಮ್ ಅಂದರೆ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಗ್ರಾಮ ಆಡಳಿತಾಧಿಕಾರಿಯ ಅಧಿಸೂಚನೆ ಹೊರಡಿಸ್ತಾರೆ ಸ್ನೇಹಿತರೆ. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ಗಳು ನಡೆಸ್ತಾರೆ. ಇಲ್ಲಿ ಎಕ್ಸಾಮ್ ನಡೆಸುವ ಮುನ್ನ ಏನಪ್ಪ ಅಂದರೆ ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಸ್ನೇಹಿತರೆ. 2 ಪತ್ರಿಕೆಗಳಿರ್ತವೆ. ಇವತ್ತು ನಾನು ನಿಮ್ಮೊಂದಿಗೆ 1ನೇ ಪತ್ರಿಕೆ ಸವಿವರವಾಗಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. 1ನೇ ಪತ್ರಿಕೆ ಅಂದರೆ ಸಾಮಾನ್ಯ ಜ್ಞಾನದ ಪತ್ರಿಕೆ 1ನೇ ಪತ್ರಿಕೆ. ಈ 1ನೇ ಪತ್ರಿಕೆ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಕೇಳಿದರೆ, ಅಂದರೆ ನೀವು ದಿನನಿತ್ಯ ಇವತ್ತು ರಾಜಕೀಯ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಮತ್ತು ಸಿನಿಮಾ ರಂಗ ಆಗಿರ್ಬೋದು, ಕ್ರೀಡೆಗಳಾಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಹಲವಾರು ದಿನನಿತ್ಯ ನಡೆಯುವ ಒಂದು ಪ್ರಚಲಿತ ಘಟನೆಗಳ ಮೇಲೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳ ಕುರಿತು ನಿಮಗೇನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಅಂತ ಸ್ನೇಹಿತರೆ. ಇದ್ರ ಮೇಲೆ ಕ್ವಶನ್ಗಳಿರ್ತವೆ. ಈ ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಕ್ವಶನ್ಗಳಿರ್ತಾವಪ್ಪ ಅಂದರೆ ಮಿನಿಮಮ್ 20ರಿಂದ ಮ್ಯಾಕ್ಸಿಮಮ್ 30ವರೆಗೂ ಸಹ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಇತ್ತೀಚೆಗೆ KEಯಲ್ಲಿ ನಡೆದ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ 20ರಿಂದ 30, ಮಿನಿಮಮ್ 30, ಮಿನಿಮಮ್ 20, ಮ್ಯಾಕ್ಸಿಮಮ್ 30ವರೆಗೂ ಸಹ ಕ್ವಶನ್ ಕೇಳಿದರೆ ಸ್ನೇಹಿತರೆ, ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತಂತ ನೀವೇ ಗೊತ್ತು ಮಾಡ್ಕೊಳ್ಬೇಕು. ಯಾಕಂದರೆ 100 ಮಾರ್ಕ್ಸ್ನಲ್ಲಿ 30% ಕರೆಂಟ್ ಅಫೇರ್ಸ್ ಇರ್ತಂದರೆ ಇದು ಎಷ್ಟು ಇಂಪಾರ್ಟೆಂಟ್ ಈ ಸಬ್ಜೆಕ್ಟ್ ಅಂತ, ಈ ವಿಷಯ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗಲೇಬೇಕು ಸ್ನೇಹಿತರೆ. ಯಾರೆಲ್ಲ ಸೀರಿಯಸ್ ಆಗಿ ಗೊತ್ತಿರಲ್ಲ ಅವರೆಲ್ಲ ಕರೆಂಟ್ ಅಫೇರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಯಾವುದಾದ್ರೂ ಒಂದು ಸಾಧನೆ ಮಾಡುವಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ಆವಾಗ ಮಾತ್ರ ನಾವು ಸಾಧನೆ ಮಾಡುವಾಗ ಯಾವುದೇ ಒಂದು ಅಡೆತಡೆಗಳು ಉಂಟಾಗೋದಿಲ್ಲ. ನೋಡಿ, ಸಾಧನೆ ಮಾಡುವ ಹಲವಾರು ಸಮಸ್ಯೆಗಳು ಉಂಟಾದರೂ ಸಹ ಇವತ್ತಿನ ಒಂದು ಒಳ್ಳೆಯ ಅವಕಾಶ ಇದೆ. ಆ ಅವಕಾಶಗಳನ್ನು ಬಳಸಿಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ಘಟನೆಗಳೇ 30% ಕೇಳ್ತಾರೆ. ಅದರ ಜೊತೆ ಏನಪ್ಪ ಅಂದರೆ ದೈನಂದಿನ ಗ್ರಹಿಕೆಯ ವಿಷಯಗಳು, ನಿಮ್ಮ ದಿನನಿತ್ಯದಲ್ಲಿ ಏನೇನು ಒಂದು ವಿಷಯಗಳಿರುತ್ತೋ ಆ ಗ್ರಹಿಕೆಯ ವಿಷಯಗಳ ಬಗ್ಗೆ ಸಹ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳಂದರೆ ಭಾರತ ಸಂವಿಧಾನ ಅಂದರೆ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕುರಿತು ಒಂದು ಏನಪ್ಪ ಅಂದರೆ ಅಲ್ಲಿ ಸಹ ಎಷ್ಟು ಕ್ವಶನ್ ಕೇಳ್ತಾರಪ್ಪ ಅಂದರೆ 15ಕ್ಕಿಂತ ಜಾಸ್ತಿ ಕ್ವಶನ್ ಬರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಏನು ನೋಡೋಕ್ಕಪ್ಪ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಅದರ ಪರ್ಟಿಕ್ಯುಲರಾಗಿ ಸಬ್ಜೆಕ್ಟ್ ಇರ್ತದೆ ಸ್ನೇಹಿತರೆ. ಅಲ್ಲಿ ಕಡಿಮೆ ಒಂದು, ಯಾಕಂದರೆ ಅದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರ್ತದೆ, ಅದಕ್ಕೋಸ್ಕರ ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ನೀವು ಆರಾಮಾಗಿ ಏನಪ್ಪ ಅಂದರೆ ಯಾವುದೇ ಕ್ವಶನ್ ಕೇಳಿದ್ರು ಅಲ್ಲಿ ಪರ್ಟಿಕ್ಯುಲರ್ ಆಗಿರ್ತದೆ. ಅದಕ್ಕಾಗಿ ನೀವು ಆರಾಮಾಗಿ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ತೊಗೊಳ್ಬೋದು ಸಂವಿಧಾನದಲ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಯಾವ ಬುಕ್ ಓದಬೇಕು, ಏನು ಓದಬೇಕು ಅಂತ ಮುಂದಿನ ತರಗತಿಯಲ್ಲಿ ಅಂದರೆ ಪರ್ಟಿಕ್ಯುಲರಾಗಿ ಕರೆಂಟ್ ಅಫೇರ್ಸ್ ಯಾವ್ದು ಓದಬೇಕು ಮತ್ತು ಭಾರತ ಸಂವಿಧಾನಕ್ಕಾಗಿ ಯಾವ್ದು ಓದಬೇಕು ಅಂತ ಈ ರೀತಿ ನಾವು ಚರ್ಚೆ ಮಾಡೋಣ. ಓಕೆನಾ. ಇಲ್ಲಿ ಭಾರತ ಸಂವಿಧಾನದ ಒಂದು ಸಬ್ಜೆಕ್ಟ್ ಇದೆ, ಅದು ಸಹ ನೋಡಿಕೊಳ್ಳಿ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ. ನೋಡಿ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಸ್ನೇಹಿತರೆ, ಅದಕ್ಕಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸದ ಒಂದು ಕ್ವಶನ್ಗಳಿರ್ತವೆ. ಉದಾಹರಣೆ, ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ಮನೆತನಗಳು ಯಾವುವು, ಶಾತವಾಹನರಾಗಿರ್ಬೋದು, ಕದಂಬರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಮತ್ತು ಅದೇ ರೀತಿ ಈಗ ಔರಂಗಜೇಬು ಯಾರ ಒಂದು ಕಾಲದಲ್ಲಿ ಕರ್ನಾಟಕದ ಮೇಲೆ ದಾಳಿ ಮಾಡಿದ, ಈ ರೀತಿ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಕ್ವಶನ್ಗಳಿರ್ತವೆ ಸ್ನೇಹಿತರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಮತ್ತು ಯಾರ ಕಾಲದಲ್ಲಿ ಅಂದರೆ ಯಾರ ಕಾಲಿನ ಸಮಕಾಲೀನವರು ಬಾಬರಾಗಿದ್ದರು, ಈ ರೀತಿ ಕರ್ನಾಟಕ ಮತ್ತು ಭಾರತ ಇತಿಹಾಸಕ್ಕೆ ಸಂಬಂಧ ಹೋಲಿಕೆಯಂತೆ ಸಹ ಕ್ವಶನ್ಗಳು ಸಹ
ಕೇಳುವ ಸಂಭವ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ಕರ್ನಾಟಕ ಮತ್ತು ಭಾರತ ಇತಿಹಾಸ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸಹ ಇವತ್ತು ಕೆ ಇ ಅವರು ಕರ್ನಾಟಕ ಅಂದರೆ ಕರ್ನಾಟಕ ಮತ್ತು ಭಾರತ ಇತಿಹಾಸ ಮತ್ತು ಕರೆಂಟ್ ಅಫೇರ್ಸು ಭಾಳ ಫೋಕಸ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಸಹ 25ಕ್ಕಿಂತ ಹೆಚ್ಚು ಅಂಕಗಳು ಬರುವ ಸಂಭವ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಯಾಕೆಂದರೆ ಇತ್ತೀಚಿನ ಕ್ವಶನ್ ಪೇಪರಲ್ಲಿ ನೋಡಿದಾಗ ಕರ್ನಾಟಕ ಸಂಬಂಧಿಸಿದ ಭಾರತ ಇತಿಹಾಸದ ಮೇಲೆ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ ಕೇಳಿದರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಚೆನ್ನಾಗಿ ಇತಿಹಾಸದ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಓಕೆನಾ. ಮುಂದಿನ ದಿನದಲ್ಲಿ ಮುಂದಿನ ತರಗತಿಯಲ್ಲಿ ಅಂದರೆ ಇತಿಹಾಸಕ್ಕಾಗಿ ನೀವು ಯಾವ ಬುಕ್ ಓದಬೇಕಂತ ಅದ್ರ ಬಗ್ಗೆ ಸಹ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೋಡಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಅಂದರೆ ಕರ್ನಾಟಕ ಮತ್ತು ಭಾರತದ ಭೂಗೋಳ ಯಾವ ರೀತಿ, ಕರ್ನಾಟಕ ಎಷ್ಟನೇ ಒಂದು ದೊಡ್ಡ ರಾಜ್ಯ ಇದೆ ಅಂದರೆ ಭಾರತ ದೇಶದಲ್ಲಿ ಭೌಗೋಳಿಕವಾಗಿ ನೋಡಿದಾಗ ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ. ಅದರ ಜೊತೆಗೆ ಭಾರತವು ಸಹ ಇಡೀ ಪ್ರಪಂಚದ ಒಂದು ಭೌಗೋಳಿಕ ನೋಡಿದಾಗ ಎಷ್ಟನೇ ದೊಡ್ಡ ದೇಶವಾಗಿದೆ ಮತ್ತು ಭಾರತದೊಂದಿಗೆ ಗಡಿ ಹಂಚಿಕೊಂಡ ಭಾರತದೊಂದಿಗೆ ಗಡಿ ಹಂಚಿಕೊಂಡ ದೇಶಗಳ್ಯಾವು, ಅದೇ ರೀತಿ ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯಗಳ್ಯಾವು, ಈ ರೀತಿ ಸಹ ಕ್ವಶನ್ಗಳು ಸಹ ನೋಡ್ಬೋದು ಸ್ನೇಹಿತರೆ. ಭಾರತ ಮತ್ತು ಕರ್ನಾಟಕದ ಜನಸಂಖ್ಯೆ ಎಷ್ಟು, ಭಾರತ ಜನಸಂಖ್ಯೆ ಎಷ್ಟು, ಹೋಲಿಕೆ ಮಾಡಿಕೊಳ್ತೇವೆ ಸ್ನೇಹಿತರೆ. ಭಾರತದ ಗ್ರಾಮೀಣ ಜನಸಂಖ್ಯೆ ಎಷ್ಟು, ಕರ್ನಾಟಕ ಗ್ರಾಮೀಣ ಜನಸಂಖ್ಯೆ ಎಷ್ಟು, ಈ ರೀತಿ ಕ್ವಶನ್ಗಳು ಮಾಡಿ, ಅದೇ ರೀತಿ ಕರ್ನಾಟಕದಲ್ಲಿ ಸಾಕ್ಷರತೆ, ಭಾರತ ಸಾಕ್ಷರತೆ, ಈ ರೀತಿ ಹೋಲಿಕೆ ಮಾಡಿ ಕೇಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತ ಭೂಗೋಳಶಾಸ್ತ್ರ ಅಂತ ವಿಷಯ ಇದೆ, ಅದು ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಒಂದು ತರಗತಿಯಲ್ಲಿ ಅದರ ಒಂದು ಯಾವ ಬುಕ್ ಓದಬೇಕಂತ ಸವಿವರವಾಗಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಓಕೆನಾ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಅಂದರೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 4 ಪ್ರಾದೇಶಿಕ ಆಡಳಿತ ಅಂದರೆ 4 ಕಂದಾಯ ವಿಭಾಗಗಳಿದ್ದಾವೆ ಸ್ನೇಹಿತರೆ. ಆ ಕಂದಾಯ ವಿಭಾಗಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಯಾವ ಕಂದಾಯ ವಿಭಾಗಗಳು ಮತ್ತು ಆ ಕಂದಾಯ ವಿಭಾಗದಲ್ಲಿ ಬರುವ ಪ್ರಾಕೃತಿಕ ಭೂಗೋಳ ಆಗಿರ್ಬೋದು ಮತ್ತು ಅದರ ಜೊತೆಗೆ ಸಂಬಂಧಪಟ್ಟ ಕಲೆ ವಾಸ್ತುಶಿಲ್ಪ ಆಗಿರ್ಬೋದು, ಈ ರೀತಿ ಕ್ವಶನ್ಗಳು ಇತ್ತೀಚಿನ ಒಂದು ದಿನದಲ್ಲಿ ಬರ್ತಾ ಇದ್ದಾವೆ ಅಂತ ಹೇಳ್ಬೋದು. ಓಕೆನಾ. ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ನೋಡಿ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳ ಚರ್ಚೆ ನೋಡಿ. ಕರ್ನಾಟಕದಲ್ಲಿ ಮತ್ತು ಗ್ರಾಮೀಣ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಓದಬೇಕು ಸ್ನೇಹಿತರೆ. ಇತ್ತೀಚಿನ ಒಂದು ಇದರಲ್ಲಿ ಯಾವ ರೀತಿ ಕೇಳಿದೆ ಅಂದರೆ ಪ್ರಕರಣದ ಮೇಲೆ ಕೇಳಿದ್ದೇನೆ. 53ನೇ ಪ್ರಕರಣ ಹೇಳ್ತದ, 111ನೇ ಪ್ರಕರಣಗಳನ್ನ ಹೇಳ್ತದ. ಈ ರೀತಿ ಕ್ವಶನ್ಗಳು ಕೇಳಿದಾಗ ಅವಾಗ ಏನಾಗ್ತಪ್ಪ ಅಂದರೆ ಪೇಪರು ಡಿಫಿಕಲ್ಟ್ ಆಗಿರ್ತದೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕು, ಸದಸ್ಯರ ಅಧಿಕಾರಾವಧಿ ಎಷ್ಟು, ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರಾವಧಿ ಎಷ್ಟು, ಆ ಸದಸ್ಯರ ಅಧಿಕಾರಾವಧಿ ಬಗ್ಗೆ ತಿಳಿಸುವ ವಿಧಿ ಯಾವುದು ಮತ್ತು ಆ ಸದಸ್ಯರ ಅಧಿಕಾರಾವಧಿ, ಅದೇ ರೀತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಾತಿ ಕುರಿತು ತಿಳಿಸುವ ವಿಧಿ ಯಾವುದು, ಅದೇ ರೀತಿ ಗ್ರಾಮ ಪಂಚಾಯಿತಿಗಳ ಒಂದು ಚುನಾವಣೆ ನಡೆಸುವ ಚುನಾವಣಾ ಆಯೋಗದ ವಿಧಿ ಯಾವುದು ಅಂದರೆ ಕರ್ನಾಟಕ ಅಥವಾ ರಾಜ್ಯ ಚುನಾವಣಾ ಆಯೋಗದ ವಿಧಿ ಯಾವುದು, ಅದೇ ರೀತಿ ಹಣಕಾಸು ಅಂದರೆ ರಾಜ್ಯ ಹಣಕಾಸು ಆಗಿರ್ಬೋದು, ಕೇಂದ್ರ ಹಣಕಾಸು ಆಯೋಗ ಇರ್ಬೋದು, ರಾಜ್ಯ ಹಣಕಾಸು ಆಯೋಗ ಇರ್ಬೋದು, ಈ ರಾಜ್ಯ ಹಣಕಾಸು ಆಯೋಗದ ಕುರಿತು ಹೇಳುವ ವಿಧಿ ಯಾವುದು ಅಂತ ಈ ರೀತಿ ಗೊತ್ತಿರಬೇಕು. ಮತ್ತು ಅದೇ ರೀತಿ ಪಂಚಾಯಿತಿಗಳ ಕುರಿತು ಸ್ನೇಹಿತರೆ 243 ರಿಂದ 243 ವರೆಗೂ ಸಂಪೂರ್ಣವಾದ ಒಂದು ವಿಷಯ ಗೊತ್ತಿರಬೇಕು ನೀವು. ಅದೇ ರೀತಿ ಪಂಚಾಯಿತಿಗೆ ಸಂಬಂಧಪಟ್ಟ ವಿಷಯ ಅಂದರೆ 29 ವಿಷಯಗಳಿದೆ ಸ್ನೇಹಿತರೆ. ಈ 29 ವಿಷಯಗಳ ಸಹ ನಿಮ್ಗೆ ಗೊತ್ತಿರಬೇಕು. ಉದಾಹರಣೆ ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಬೀದಿ ರಸ್ತೆಗಳು, ಬೀದಿ ದೀಪಗಳ, ಈ ರೀತಿ ವಿಷಯಗಳು ಬಂದಿರ್ತವೆ. ಆ ವಿಷಯಗಳು ಸಹ ಗೊತ್ತಿರಬೇಕು. ಅಂದರೆ ಪಂಚಾಯಿತಿ ಯಾವ ರೀತಿ ಆಡಳಿತ ಮಾಡ್ತದಂತ ಸವಿವರವಾಗಿ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮತ್ತು ಪಂಚಾಯಿತಿಗಳ ಒಂದು ಅಧಿಕಾರ ಯಾವ ರೀತಿ ಇರುತ್ತಂತ ಅದು ಸಹ ನಿಮಗೆ ಗೊತ್ತಾಗಬೇಕಾದ್ರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲವನ್ನು ಸಹ ತಿಳಿದುಕೊಳ್ಳುವುದು ಉತ್ತಮ. ಯಾಕಂದರೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗುವುದಿಲ್ಲ. ಓಕೆ. ಅದೇ ರೀತಿ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ನೋಡಿ. ಕರ್ನಾಟಕದಲ್ಲಿ ನಡೆದ ಪರಿಸರ ಚಳವಳಿಗಳಾಗಿರ್ಬೋದು, ಅದೇ ರೀತಿ ಇತ್ತೀಚಿನ ಪರಿಸರದ ಸಮಸ್ಯೆಗಳಾಗಿರ್ಬೋದು. ಈಗ ನೋಡಿ, ಕೈಗಾರಿಕೀಕರಣ ಏನಂತಾರೆ, ನಗರೀಕರಣ ಜಾಸ್ತಿಗೊಳ್ತಿದೆ ಸ್ನೇಹಿತರೆ. ನಗರೀಕರಣಗೊಳ್ಬೇಕಾದ್ರೆ ಪರಿಸರ ನಾಶ ಆಗ್ತದೆ. ಅದಕ್ಕಾಗಿ ಪರಿಸರ ನಾಶದಿಂದ ಆಗುವ ಸಮಸ್ಯೆಗಳೇನು, ಈ ರೀತಿ ವಿಷಯಗಳ ಬಗ್ಗೆ ಕುರಿತು ಸವಿವರವಾಗಿ ನೋಡಿದಾಗ ನೀವು ಆರಾಮಾಗಿ ಇದರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಈ ಪರಿಸರ ಅಧ್ಯಯನದ ಬಗ್ಗೆ ಯಾವ ಬುಕ್ ಓದಬೇಕಂತ ನಿಮ್ಮ ಮುಂದಿನ ತರಗತಿ ಹೇಳ್ತೇನೆ ಸ್ನೇಹಿತರೆ. ಈ ವಿಷಯ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಇದು ಕೆ ಇ ಅವರ ಪ್ಯಾಟ್ರನ್ ಇದೆ ಸ್ನೇಹಿತರೆ. ಇದು ಕೆ ಇಯಿಂದ ಒಂದು ಅಧಿಕೃತವಾದ ಒಂದು ಸಿಲೆಬಸ್ ಇದೆ ಅಂತ ಹೇಳ್ತೀನಿ. ಅದಕ್ಕಾಗಿ ನೀವೆಲ್ಲ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆ ನಿಮ್ಮ ಸ್ನೇಹಿತರನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ತರಗತಿಯಲ್ಲಿ ಸವಿವರವಾಗಿ ಯಾವ್ಯಾವ ಬುಕ್ಸ್ ಓದಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಅದರ ಜೊತೆ 2ನೇ ಪತ್ರಿಕೆ ಸಹ
ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.